ಓಕೆ. ಆದ್ಮೇಲೆ ಇವತ್ತಿನ ತರಗತಿಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ನಾವು ಇವತ್ತಿನ ತರಗತಿಯಲ್ಲಿ ಪ್ರಮುಖವಾಗಿ ಆ ಹೆಗೆಲ್ ಅವ್ರ ಬಗ್ಗೆ ಅಧ್ಯಯನ ಮಾಡೋಣ್ರಿ. ಹೆಗೆಲ್ ಅವ್ರ ಬಗ್ಗೆ ಅಧ್ಯಯನ ಮಾಡೋಣ್ರಿ. ಹೆಗೆಲ್ ಅವ್ರ ಮೇಲೆ ಒಂದೆರಡು ಪ್ರಶ್ನೆಗಳು ಪ್ರತಿ ಪರೀಕ್ಷೆ ಒಳಗಡೆ ಬರ್ತಾನೆ ಇರ್ತವೆ. ಹಾಗಾಗಿ ನಾವು ಇಂದಿನ ತರಗತಿ ಒಳಗಡೆ ಆ, ರಾಜ್ಯಶಾಸ್ತ್ರ ಕೆಸೆಟ್ ಪರೀಕ್ಷೆ ಒಳಗಡೆ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ವಿಷಯ ಯಾವ್ದಂತಂದಾಗ ಜಾರ್ಜ್ ವಿಲ್ಮ್ ಹೆಲ್ ಫ್ರೆಡರಿಕ್ ಹೆಗೆಲ್ ಅಂತ ಹೇಳಿ. ಜಾರ್ಜ್ ವಿಲ್ ಹೆಲ್ ಫ್ರೆಡರಿಕ್ ಹೆಗಲ್ ಅಂತ ಹೇಳಿ ಈ ಹೆಗಲ್ ಅವ್ರ ಮೇಲೆ ಒಂದು ಮತ್ತು ಎರಡು ಪ್ರಶ್ನೆಗಳು ಕಡ್ಡಾಯವಾಗಿ ಬರ್ತಾನೆ ಇರ್ತವೆ ಪ್ರತಿ ಸಾರಿ. ಹಾಗಾಗಿ ತಾವು ದಯವಿಟ್ಟು ಒಂದ್ ಸ್ವಲ್ಪ ಈ ಭಾಗವನ್ನ ನಾನು ಏನೇನ್ ಹೇಳ್ತಾನಲ್ಲ ಅದನ್ನ ಕವರ್ ಮಾಡ್ತಾ ಹೋಗ್ತಿದ್ರೆ ಸಾಕಷ್ಟು ಪರೀಕ್ಷೆನಲ್ಲಿ ಸಾಕಾಗುತ್ತೆ. ಓಕೆ. ಜರ್ಮನಿಯ ತತ್ವಜ್ಞಾನಿ ಆಗಿರ್ತಕ್ಕಂತ ಹೆಗಲ್ ರವರು ಆದರ್ಶವಾದದ ಅತ್ಯಂತ ಪ್ರಮುಖ ಪ್ರತಿಪಾದಕರು. ಇವರೆಲ್ಲರೂ ಅಂದಂಗಾದ್ರೆ ಜರ್ಮನಿಯ ತತ್ವಜ್ಞಾನಿ ಆಗಿರ್ತಕ್ಕಂತ ಹೆಗಲ್ ರವರು ಆದರ್ಶವಾದದ ಅತ್ಯಂತ ಪ್ರಮುಖವಾಗಿರ್ತಕ್ಕಂತ ಪ್ರತಿಪಾದಕರಾಗಿದ್ದಾರೆ. ಹಂಗಾದ್ರೆ ಈ ಆದರ್ಶವಾದ ಎಲ್ಲಿ ಬೆಳವಣಿಗೆ ಆಯಿತು ಅಂತ ನಾವು ನೋಡ್ತಾ ಹೋದಾಗ ಈ ಆದರ್ಶವಾದವು 18ನೇ ಶತಮಾನದ ಕೊನೆಯಲ್ಲಿ ನೋಡ್ರಿ. ಇವು ಶತಮಾನಗಳನ್ನ ಕೇಳ್ತಾರ್ರಿ. ಕೆಲವೊಂದಿಷ್ಟು ವಾದಗಳನ್ನ ಉದಾರವಾದ, ಸಮಾಜವಾದ, ಮಾರ್ಕ್ಸ್ ವಾದಗಳು ಬರ್ತಾವಲ್ಲ, ಯಾವಾಗ ಬೆಳವಣಿಗೆ ಆಯ್ತು ಅಂತ ಕೂಡ ಕೇಳ್ತಾರೋ. ನಿಮ್ ನೆನಪಿಟ್ಕೋಬೇಕು ಇದನ್ನ. ಈ ಆದರ್ಶವಾದ ಅಂತಕ್ಕಂಥದ್ದು 18ನೇ ಶತಮಾನದ ಕೊನೆಯಲ್ಲಿ ಎಲ್ಲಿ ಪ್ರಾರಂಭ ಆಯ್ತು ಅಂತಂದಾಗ ಜರ್ಮನಿಯಲ್ಲಿ ಜರ್ಮನಿಯಲ್ಲಿ ಏನಾಯ್ತಂದ್ರ ಉದಯಿಸ್ತು. ಇದರ ಪ್ರಮುಖ ಪ್ರತಿಪಾದಕರು ಯಾರು ಅಂತಂದಾಗ ಜರ್ಮನಿಯ ತತ್ವಜ್ಞಾನಿ ಆಗಿರ್ತಕ್ಕಂಥ ಹೆಗಲ್ ರವರು ಈ ಆದರ್ಶವಾದದ ಪ್ರಮುಖ ಪ್ರತಿಪಾದಕರು. ಮತ್ತು ಇದು 18ನೇ ಶತಮಾನದ ಕೊನೆಯಲ್ಲಿ ಏನತ್ರಿ ಜರ್ಮನಿಯಲ್ಲಿ ಉದಯಿಸ್ತು. ಓಕೆ. ನೋಡ್ರಿ, 18ನೇ ಶತಮಾನದಲ್ಲಿ ಜರ್ಮನಿಯಲ್ಲಿ ಉದಯಿಸಿರ್ತಕ್ಕಂತ ಈ ಆದರ್ಶವಾದಕ್ಕೆ 19ನೇ ಶತಮಾನದ ಕೊನೆಯಲ್ಲಿ ಇಂಗ್ಲೆಂಡ್ ನಲ್ಲಿ ಬೆಂಬಲ ದೊರಕಿತು. 18ನೇ ಶತಮಾನದ ಕೊನೆಯಲ್ಲಿ ಜರ್ಮನಿಯಲ್ಲಿ ಉದಯಿಸಿರ್ತಕ್ಕಂತ ಈ ಆದರ್ಶವಾದಕ್ಕೆ 19ನೇ ಶತಮಾನದ ಕೊನೆಯಲ್ಲಿ ಏನಾಯ್ತಂದ್ರ ಇಂಗ್ಲೆಂಡ್ ನಲ್ಲಿ ಬೆಂಬಲ ದೊರೆಯಿತು. ಹಂಗಾದ್ರ ಈ ಆದರ್ಶವಾದವನ್ನ ಏನಂತ ಕರೀತಾರೆ? ಈ ಆದರ್ಶವಾದಕ್ಕೆ ಇರುವಂತ ಬೇರೆ ಬೇರೆ ಹೆಸರುಗಳು ಏನು ಅಂತ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಆದರ್ಶವಾದವನ್ನ ನಿರಂಕುಶತ್ವದ ಸಿದ್ಧಾಂತ, ಆಧ್ಯಾತ್ಮ ವಿದ್ಯೆ ಸಿದ್ಧಾಂತ, ತತ್ವಜ್ಞಾನ ಸಿದ್ಧಾಂತ, ರಾಜ್ಯದ ಶ್ರೇಷ್ಠ ಸಿದ್ಧಾಂತ ಅಂತ ಕರೀತಾರೆ. ನೆನ್ಪಿಡ್ಕೋರಿ, ಆದರ್ಶವಾದವನ್ನ ಏನಂತ ಕರೀತಾರ್ರಿ? ನಿರಂಕುಶತ್ವದ ಸಿದ್ಧಾಂತ, ಆಧ್ಯಾತ್ಮ ವಿದ್ಯೆ ಸಿದ್ಧಾಂತ, ತತ್ವಜ್ಞಾನ ಸಿದ್ಧಾಂತ ಮತ್ತು ರಾಜ್ಯದ ಶ್ರೇಷ್ಠ ಸಿದ್ಧಾಂತ ಅಂತ ಹೇಳಿ ಬೇರೆ ಬೇರೆ ಹೆಸರಿನಿಂದ ಕರಿತಾ ಇದ್ದಾರೆ. ಈ ಹೆಗಲ್ ರವರನ್ನ ತತ್ವಜ್ಞಾನಿಗಳ ರಾಜ, ಹೆಗಲ್ ರವರನ್ನ ಏನಂತ ಕರೀತಾರ್ರಿ? ತತ್ವಜ್ಞಾನಿಗಳ ರಾಜ ಮತ್ತು ದೊರೆಗಳ ತತ್ವಜ್ಞಾನಿ. ತತ್ವಜ್ಞಾನಿಗಳ ರಾಜ ಮತ್ತು ದೊರೆಗಳ ತತ್ವಜ್ಞಾನಿ ಅಂತ ಯಾರನ್ನ ಕರೀತಾರ್ರಿ? ಹೆಗಲ್ ರವರನ್ನ ಕರೆಯುತ್ತಾರೆ. ಹೆಗಲ್ ರವರನ್ನ ಕರೆಯುತ್ತಾರೆ. ಹಾಗಾಗಿ ಹೆಗಲ್ ರವರು ಏನಾಗಿದ್ದಾರೆ? ಹೆಗಲ್ ರವರು ಏನಾಗಿದ್ದಾರೆ? ಸತ್ಯ ಪರಾಮರ್ಶ ಸಿದ್ಧಾಂತದಿಂದ ಇತಿಹಾಸದಲ್ಲಿ ಅಮರರೆನಿಸಿದ್ದಾರೆ. ಸತ್ಯ ಪರಾಮರ್ಶ ಸಿದ್ಧಾಂತದಿಂದ ಇತಿಹಾಸದಲ್ಲಿ ಯಾರು ಅಮರರೆನಿಸಿದ್ದಾರೆ? ಹೆಗಲ್ ರವರು ಅಮರರೆನಿಸಿದ್ದಾರೆ. ಇಂಥ ಹೆಗಲ್ ರವರನ್ನ ತತ್ವಜ್ಞಾನಿಗಳ ರಾಜ ಮತ್ತು ದೊರೆಗಳ ತತ್ವಜ್ಞಾನಿ ಅಂತ ಕರೀತಾರೆ. ಈ ಆದರ್ಶವಾದವನ್ನ ನಿರಂಕುಶತ್ವದ ಸಿದ್ಧಾಂತ ಅಂತ ಹೇಳಿ, ಆಧ್ಯಾತ್ಮ ವಿದ್ಯೆ ಸಿದ್ಧಾಂತ ಅಂತ ಹೇಳಿ, ತತ್ವಜ್ಞಾನ ಸಿದ್ಧಾಂತ ಅಂತ ಹೇಳಿ ಮತ್ತು ರಾಜ್ಯದ ಶ್ರೇಷ್ಠ ಸಿದ್ಧಾಂತ ಅಂತ ಹೇಳಿ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರಿತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಹೆಗಲ್ ರವರ ಪ್ರಮುಖ ಕೃತಿಗಳು ಅಂತ ಹೇಳಿ. ಈ ಕೃತಿಗಳ ಮೇಲೆ ಸಾಮಾನ್ಯವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಓಕೆ, ಕೇಳಬಹುದು. ಓಕೆ, ಹೊಂದಿಸಿ ಬರೆಯುವಾಗ ಕೇಳಬಹುದು. ಒಂದ್ ಕಡೆ ಕೃತಿಯನ್ನು ಕೊಡ್ಬೋದು, ಮತ್ತೊಂದ್ ಕಡೆ ಏನ್ ಕೊಡ್ಬೋದ್ರಿ? ಆ ಕೃತಿಕಾರರು ಕೃತಿಯನ್ನ ರಚನೆ ಮಾಡ್ತಾರೆ ಹೆಸರು ಒಂದ್ ಕಡೆ ಕೃತಿಯನ್ನ ಕೊಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ನಿಮ್ಗೆ ಇದು ಏನಾಗುತ್ತೆ? ಹೆಲ್ಪ್ ಆಗುತ್ತೆ. ಹಾಗಾಗಿ ನೋಡ್ಕೋಬೇಕು. ಹಂಗಾದ್ರ ಹೆಗಲ್ ರವರ ಪ್ರಮುಖ ಕೃತಿಗಳು, ಒಂದನೇದು ಸೈನ್ಸ್ ಆಫ್ ಲಾಜಿಕ್ ಅಂತ ಹೇಳಿ. ಎರಡನೇದು ದಿ ಫಿಲಾಸಫಿ ಆಫ್ ರೈಟ್. ಮೂರನೇದು
ದಿ ಫಿಲಾಸಫಿ ಆಫ್ ಹಿಸ್ಟರಿ. ದಿ ಫಿಲಾಸಫಿ ಆಫ್ ಹಿಸ್ಟರಿ ನೆನಪಿಟ್ಕೋರಿ. ಬಹಳಷ್ಟು ಕೃತಿಗಳನ್ನ ರಚನೆ ಮಾಡಿದ್ದಾರೆ ಹೆಗಲ್ದವರು. ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಕೃತಿಗಳು ಅಂತಂದಾಗ ಸೈನ್ಸ್ ಆಫ್ ಲಾಜಿಕ್ ಅಂತ ಹೇಳಿ, ದಿ ಫಿಲಾಸಫಿ ಆಫ್ ರೈಟ್ ಅಂತ ಹೇಳಿ, ಮೂರನೇದು ದಿ ಫಿಲಾಸಫಿ ಆಫ್ ಹಿಸ್ಟರಿ ಅಂತ ಹೇಳಿ ಪ್ರಮುಖವಾದಂತಹ ಕೃತಿಗಳನ್ನ ಏನ್ ಮಾಡಿದ್ದಾರೆ ಇವರು ರಚನೆ ಮಾಡಿದ್ದಾರೆ. ಓಕೆ, ಹಂಗಾದ್ರ ಹೆಗಲ್ರವರ ತಥ್ಯ ಪರಾಮರ್ಶೆ ಏನಿದು? ಏನಿದು ತಥ್ಯ ಪರಾಮರ್ಶೆ ಅಂತ ನಾವು ನೋಡ್ತಾ ಹೋದಾಗ ನೋಡ್ರಿ ಗೆಳೆಯರೆ, ನೋಡ್ರಿ ತಥ್ಯ ಪರಾಮರ್ಶೆ ಅಂದ್ರೆ ಏನು? ಹೆಗಲ್ರವರ ಪ್ರಕಾರ ವಿರುದ್ಧ ಅಭಿಪ್ರಾಯಗಳಿಂದ ವಿವೇಚನಾ ಶಕ್ತಿಯ ಮೂಲಕ ಸತ್ಯವನ್ನ ಪಡಿಬಹುದು. ಹೆಗಲ್ರವರ ಪ್ರಕಾರ ಏನೈತ್ರಿ? ವಿರುದ್ಧ ಅಭಿಪ್ರಾಯಗಳ ಮೂಲಕ ವಿವೇಚನಾ ಶಕ್ತಿಯ ಮೂಲಕ ಏನ್ ಮಾಡ್ಬೋದು ನಾವು? ಸತ್ಯವನ್ನ ಪಡಿಬಹುದು. ಎರಡು ವಿರುದ್ಧ ಅಭಿಪ್ರಾಯಗಳು ಇರ್ತಾವ್ರಿ. ಆ ವಿರುದ್ಧ ಅಭಿಪ್ರಾಯಗಳಿಂದ ವಿವೇಚನೆ ಮೂಲಕ ಏನ್ ಮಾಡ್ಬೋದು ನಾವು? ಹೊಸ ಸತ್ಯವನ್ನ ಪಡ್ಕೋಬಹುದು. ಈ ಸತ್ಯಾಂಶ ಏನಾಗಿರ್ತದೆ? ಎರಡು ವಿರುದ್ಧ ಅಭಿಪ್ರಾಯಗಳ ಮಿಲನವಾಗಿರುತ್ತದೆ. ಓಕೆ, ಸತ್ಯಾಂಶ ಅಂತಕ್ಕಂಥದ್ದು ಏನಾಗ್ತದ್ರಿ? ಎರಡು ವಿರುದ್ಧ ಅಭಿಪ್ರಾಯಗಳ ಮಿಲನವಾಗಿರುತ್ತದೆ. ದಯವಿಟ್ಟು ಮ್ಯೂಟ್ ಮಾಡ್ಕೊಡ್ರಿ. ಸತ್ಯಾಂಶ ಅಂತಕ್ಕಂಥದ್ದು ಏನಾಗೈತ್ರಿ? ಎರಡು ವಿರುದ್ಧ ಅಭಿಪ್ರಾಯಗಳ ಮಿಲನವಾಗಿರುತ್ತದೆ. ಓಕೆ, ನೆಕ್ಸ್ಟ್, ಮಾನವನ ಇತಿಹಾಸ ಮತ್ತು ನಾಗರಿಕತೆಯ ಪ್ರಗತಿ ಮಾರ್ಗವನ್ನ ಪರಿಶೀಲಿಸಿದರೆ ಅದು ನೇರವಾಗಿಲ್ಲವೆಂದು ಮತ್ತು ಅದರ ಗತಿ ಅಂದ್ರೆ ದಾರಿ ವಕ್ರವಾಗಿದೆ ಎಂದು ತಿಳಿದು ಬರುತ್ತದೆ. ನೋಡ್ರಿ, ಮಾನವನ ಇತಿಹಾಸ ಮತ್ತು ನಾಗರಿಕತೆಯ ಪ್ರಗತಿಯ ಮಾರ್ಗವನ್ನ ಪರಿಶೀಲಿಸಿದಾಗ ಆ ಪ್ರಗತಿಯ ಮಾರ್ಗ ಏನಾಗಿದೆ? ನೇರವಾಗಿಲ್ಲ, ಅದು ವಕ್ರಗತಿಯಿಂದ ಕೂಡಿದೆ ಅಂತಕ್ಕಂಥದ್ದು ಏನಾಗ್ತದೆ? ನಮ್ಗೆ ತಿಳಿದು ಬರ್ತದೆ. ಅಂದರೆ ಮನುಷ್ಯನ ಬೆಳವಣಿಗೆಗೆ ಅಡ್ಡಿ, ಆತಂಕ, ಪ್ರತಿಭಟನೆ ಮತ್ತು ಪ್ರತಿಬಂಧಗಳಿಲ್ಲದೆ ಸರಳವಾಗಿ ಮುಂದುವರಿಯುತ್ತಿಲ್ಲ. ನೆನ್ಪಿಟ್ಕೋರಿ, ಮನುಷ್ಯನ ನಾಗರಿಕತೆ ನೇರವಾಗಿಲ್ಲ, ವಕ್ರವಾಗಿದೆ. ಹಾಗಾಗಿ ಮನುಷ್ಯನ ಬೆಳವಣಿಗೆ ಅಂತಕ್ಕಂಥದ್ದು ಏನಿಲ್ಲ, ಬೆಳವಣಿಗೆಗೆ ಅಡ್ಡಿ, ಆತಂಕ, ಪ್ರತಿಭಟನೆ ಮತ್ತು ಪ್ರತಿಬಂಧಗಳಿಲ್ಲದೆ ಸರಳವಾಗಿ ಏನಾಗ್ತಾ ಇಲ್ಲ? ಮುಂದುವರಿತಾ ಇಲ್ಲ. ಹಾಗಾದ್ರೆ ಏನಾಗ್ತಾ ಇದೆ? ಹೆಜ್ಜೆ ಹೆಜ್ಜೆಗೆ ಆಯಾ ಕಾಲಕ್ಕೆ ಅನುಗುಣವಾಗಿ ಮನುಷ್ಯನ ಕ್ರಿಯೆ ಪ್ರತಿಕ್ರಿಯೆಗಳ ನಡುವೆ ಘರ್ಷಣೆ ಉಂಟಾಗುತ್ತದೆ. ಹೆಜ್ಜೆ ಹೆಜ್ಜೆಗೆ ಆಯಾ ಕಾಲಕ್ಕೆ ಅನುಗುಣವಾಗಿ ಏನಾಗ್ತದೆ? ಮನುಷ್ಯನ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ನಡುವೆ ಏನಾಗ್ತದೆ? ಘರ್ಷಣೆ ಉಂಟಾಗ್ತದೆ. ಹಾಗಾಗಿ ತಾತ್ಕಾಲಿಕ ಶಾಂತಿ ಅಂತಕ್ಕಂಥದ್ದು ಏನಾಗ್ತದೆ? ಸ್ಥಾಪನೆಯಾಗ್ತದೆ. ಈ ತಾತ್ಕಾಲಿಕ ಶಾಂತಿ ಸ್ಥಾಪನೆಯಾದ ನಂತರ, ಈ ತಾತ್ಕಾಲಿಕ ಶಾಂತಿ ಸ್ಥಾಪನೆಯಾದ ಕೆಲ ಕಾಲದ ನಂತರ ಏನಾಗ್ತತಿ? ಪುನಃ ಶಾಂತಿ ಸ್ಥಾಪನೆ ಅನುಸರಿಸಿ ಬರುತ್ತಿರುವುದು ಪ್ರಗತಿಯ ಲಕ್ಷಣ ಅಂತ ಹೇಳಿ, ಪ್ರಗತಿಯ ಲಕ್ಷಣ ಅಂತಕ್ಕಂಥದ್ದು ಇಲ್ಲಿ ಕಾಣ್ತಾ ಇದೀವಿ. ಇದನ್ನ ಹೆಗಲ್ರವ್ರು ಏನ್ ಹೇಳ್ತಾರ್ರಿ? ತಾತ್ವಿಕ ಭಾಷೆಯಲ್ಲಿ ಇದನ್ನ ವಿವರಿಸಿ ಏನ್ ಹೇಳ್ತಾರ ಅವರು? ಇದಕ್ಕೆ ತತ್ವ ಪರಾಮರ್ಶೆ, ಸತ್ಯ ಪರಾಮರ್ಶೆ ಅಂದ್ರೆ ಪಕ್ಷ ಪ್ರತಿಪಕ್ಷ ಸಮನ್ವಯ ಪದ್ಧತಿ ಅಂತ ಕರೀತಾರೆ. ಅಂದ್ರೆ ಒಂದು ವಿಚಾರದ ಮೂಲಕ ಒಂದು ವಾದ ಹುಡ್ತೈತಿ, ಆ ವಾದದಿಂದ ಮತ್ತೊಂದು ಸತ್ಯ ಹೊರಗೆ ಬರ್ತದಲ್ಲ, ಇದಕ್ಕೆ ಏನಂತ ಕರೀತಾರೆ ಹೆಗಲ್ ಅವರು? ಸತ್ಯ ಪರಾಮರ್ಶೆ. ಸತ್ಯ ಪರಾಮರ್ಶೆ ಅಂದ್ರೆ ಪಕ್ಷ ಪ್ರತಿಪಕ್ಷ ಏನ್ರಿ? ಪಕ್ಷ ಪ್ರತಿಪಕ್ಷ ಸಮನ್ವಯ ಪದ್ಧತಿ, ಪಕ್ಷ ಪ್ರತಿಪಕ್ಷ ಸಮನ್ವಯ ಪದ್ಧತಿ ಅಂತ ಹೇಳಿ ಕರೀತಾರೆ. ಹೆಗಲ್ರವರ ಪ್ರಕಾರ ಇತಿಹಾಸ ಮತ್ತು ನಾಗರಿಕತೆಯ ಬೆಳವಣಿಗೆಯಲ್ಲಿ 3 ಹಂತಗಳನ್ನ ಕಾಣ್ತಾ ಇದ್ದೇವೆ. ಹೆಗಲ್ರವರ ಪ್ರಕಾರ ಏನ್ ಮಾಡ್ತೀವಿ ನಾವು? ಇತಿಹಾಸ ಮತ್ತು ನಾಗರಿಕತೆಯ ಬೆಳವಣಿಗೆಯಲ್ಲಿ 3 ಹಂತಗಳನ್ನ ಕಾಣ್ತೀವಿ. ಆ 3 ಹಂತಗಳು ಯಾವುವು ಅಂತ ಕೇಳ್ಬೋದ್ರಿ. ಈ ಕೆಳಗಿನವುಗಳಲ್ಲಿ ಯಾವುದು ಹೆಗಲ್ರವರು ಹೇಳ್ತಕ್ಕಂತ ಇತಿಹಾಸ ಮತ್ತು ನಾಗರಿಕತೆಯ ಬೆಳವಣಿಗೆ ಹಂತಗಳಾಗಿಲ್ಲ? ಒಂದು ತಪ್ಪು ಕೊಟ್ಟು 3 ಕರೆಕ್ಟ್ ಕೊಡ್ಬೋದು. ಅಥವಾ ಕೆಳಗಿನವುಗಳಲ್ಲಿ ಹೆಗಲ್ರವರು ಪ್ರತಿಪಾದಿಸಿರ್ತಕ್ಕಂತ ಇತಿಹಾಸ ಮತ್ತು ನಾಗರಿಕತೆಯ ಬೆಳವಣಿಗೆ ಹಂತಗಳನ್ನ ಅನುಕ್ರಮವಾಗಿ ಗುರುತಿಸಿ ಅಂತ ಕೇಳಿದಾಗ ನೆನಪಿಟ್ಕೊಡ್ರಿ, ಒಂದು ವಾದ, ಮತ್ತೊಂದು ಪ್ರತಿವಾದ, ಇನ್ನೊಂದು ಸಂಯೋಗವಾದ. ವಾದ, ಪ್ರತಿವಾದ, ಸಂಯೋಗವಾದ ಈ 3 ಏನದವಲ್ಲ ಇವು ಹೆಗಲ್ರವರ ಪ್ರಕಾರ ಇತಿಹಾಸ ಮತ್ತು ನಾಗರಿಕತೆಯಲ್ಲೇ ಬೆಳವಣಿಗೆ ಆಗ್ತೈತಲ್ಲ, ಆ ಬೆಳವಣಿಗೆಯಲ್ಲಿ ಕಾಣ್ತಕ್ಕಂತ 3 ಹಂತಗಳಾಗಿವೆ. ಒಂದು ವಾದ, ಒಂದು ಪ್ರತಿವಾದ, ಮತ್ತೊಂದು ಸಂಯೋಗವಾದ ಅಂತಕ್ಕಂಥದ್ದು.
ನೆಕ್ಸ್ಟ್ ಇದನ್ನ ಈಸಿಯಾಗಿ ನಾವು ನೋಡ್ಬೇಕಾಗಿತ್ತಂದ್ರ, ಯಾವುದೇ ವಾದಕ್ಕಾದರೂ ಪ್ರತಿವಾದ ಇದ್ದೇ ಇರುತ್ತದೆ. ಯಾವುದೇ ಒಂದು ವಾದ ಇರಲಿ, ಆ ವಾದಕ್ಕೆ ಏನಿರ್ತದೆ, ಪ್ರತಿವಾದ ಇದ್ದೇ ಇರ್ತದೆ. ಆದರೆ ಇದು ಬಹಳ ಕಾಲ ಉಳಿಯುವುದಿಲ್ಲ. ಪ್ರತಿಯೊಂದು ವಾದಕ್ಕೂ ಪ್ರತಿವಾದ ಇದ್ದೇ ಇರ್ತದೆ, ಆದರೆ ಅದು ಬಹಳ ಕಾಲ ಇರುವುದಿಲ್ಲ. ಸಂಯೋಗವಾದದಲ್ಲಿ ಭಿನ್ನಾಭಿಪ್ರಾಯಗಳು ತಲೆದೂರಿ ಮುಕ್ತವಾದ ಮತ್ತು ಪ್ರತಿವಾದಗಳು ಉಂಟಾಗುತ್ತವೆ. ಮತ್ತೆ ಅವುಗಳಿಂದ ಸಂಯೋಗವಾದ ಉಂಟಾಗುತ್ತದೆ. ವಾದದಿಂದ ಪ್ರತಿವಾದ, ಪ್ರತಿವಾದದಿಂದ ಸಂಯೋಗವಾದ, ಮತ್ತ ಸಂಯೋಗವಾದದೊಳಗೂ ಕೂಡ ಭಿನ್ನಾಭಿಪ್ರಾಯಗಳು ತಲೆದೂರ್ದು ಅಂದ್ರ ಮತ್ತಲ್ಲಿ ಮುಕ್ತವಾದ ಮತ್ತು ಪ್ರತಿವಾದಗಳು ಉಂಟಾಗ್ತವೆ. ಮತ್ತೆ ಅವುಗಳಿಂದ ಮತ್ತೊಂದು ಸಂಯೋಗವಾದ ಉಂಟಾಗ್ತದೆ ಅಂತಕ್ಕಂಥದ್ದು. ಅಂದ್ರೆ ಉದಾಹರಣೆ ನೋಡ್ತಾ ಹೋದಾಗ ನಾವ ನಿರಂಕುಶತ್ವದ ವಾದ, ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಪ್ರತಿವಾದ, ಸಂವಿಧಾನಾತ್ಮಕ ಅರಸೊತ್ತಿಗೆ ಅಂತಕ್ಕಂಥದ್ದು ಸಂಯೋಗವಾದ. ಒಂದು ಚರ್ಚೆ, ನಿರಂಕುಶತ್ವ ವಾದ ಅಂತಕ್ಕಂಥದ್ದು ಒಂದು ವಾದ, ನಿರಂಕುಶತ್ವ ಅಂತಕ್ಕಂಥದ್ದು ಒಂದು ವಾದ, ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಅದಕ್ಕೆ ಪ್ರತಿವಾದ. ಇವೆರಡರ ಮಧ್ಯೆ ಆಗ್ತಕ್ಕಂಥ ಘರ್ಷಣೆಯಿಂದ ಹುಟ್ಟತಕ್ಕಂಥದ್ದು ಯಾವುದೇ ಸಂವಿಧಾನಾತ್ಮಕ ಅರಸೊತ್ತಿಗೆ. ಸಂವಿಧಾನಾತ್ಮಕ ಅರಸೊತ್ತಿಗೆ ಅಂತಕ್ಕಂಥದ್ದು ಏನೈತ್ರಿ, ಸಂಯೋಗವಾದ. ನೆನಪಿಟ್ಕೋರಿ, ನಿರಂಕುಶತ್ವ ಅಂತಕ್ಕಂಥದ್ದು ಒಂದು ವಾದವಾದ್ರೆ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಅದಕ್ಕೆ ಪ್ರತಿವಾದ. ಅದ್ರ ಜೊತೆಗೆ ಸಂವಿಧಾನಾತ್ಮಕ ಅರಸೊತ್ತಿಗೆ ಅಂದ್ರೆ ಪ್ರಜಾಪ್ರಭುತ್ವ ಮತ್ತು ನಿರಂಕುಶತ್ವಕ್ಕೆ ಘರ್ಷಣೆ ಉಂಟಾದಾಗ ಹುಡ್ತಕ್ಕಂಥ ಒಂದು ಹೊಸ ವಾದ, ಸಂಯೋಗವಾದ ಯಾವುದೇ ಸಂವಿಧಾನಾತ್ಮಕ ಅರಸೊತ್ತಿಗೆ ಅಂತಕ್ಕಂಥದನ್ನ ನಾವು ಕಾಣಬಹುದು. ಹಾಗೆ ನಾವು ಇದಕ್ಕಿಂತ ಈಸಿಯಾಗಿ ನೋಡ್ಬೇಕಾಗಿತ್ತಂದ್ರ ಕುಟುಂಬ, ನಾಗರಿಕ ಸಮಾಜ ಮತ್ತು ರಾಜ್ಯ ಇವು ಕ್ರಮೇಣವಾಗಿ ವಿಕಾಸಗೊಂಡಿರುವಂತ ಸಂಸ್ಥೆಗಳಾಗಿವೆ. ಮೊದಲು ಕುಟುಂಬ ಇತ್ತು, ಕುಟುಂಬ ನಂತರ ನಾಗರಿಕ ಸಮಾಜ, ನಾಗರಿಕ ಸಮಾಜದಿಂದ ರಾಜ್ಯ, ಇವು ಕ್ರಮೇಣವಾಗಿ ಏನಾಗ್ಯಾವ ಅಂದ್ರ ವಿಕಾಸಗೊಂತ ಬಂದಿದಾವೆ ಅಂತ ಹೇಳಿ ಹೇಳ್ತಾರೆ. ಓಕೆ, ಅಂದ್ರೆ ಕುಟುಂಬದಿಂದ ಸಮಾಜ ಹಾಗೂ ಸಮಾಜದಿಂದ ರಾಜ್ಯ ವಿಸ್ತಾರಗೊಳ್ಳುತ್ತಾ ಅಸ್ತಿತ್ವಕ್ಕೆ ಬಂದಿದೆ ಅಂತ ಹೇಳಿ ಏನ್ ಮಾಡ್ತಾರೆ, ಹೆಗೆಲ್ದವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಹಾಗಾಗಿ ರಾಜ್ಯ ಅಂತಕ್ಕಂಥದ್ದು ಕೇವಲ ರಾಜಕೀಯ ಸಂಸ್ಥೆ ಮಾತ್ರವಲ್ಲ, ಅದು ನೈತಿಕ ಸಂಸ್ಥೆಯೂ ಹೌದು. ರಾಜ್ಯ ಅಂತಕ್ಕಂಥದ್ದು ಏನಲ್ಲ, ಕೇವಲ ರಾಜಕೀಯ ಸಂಸ್ಥೆ ಮಾತ್ರವಲ್ಲ, ಅದು ನೈತಿಕ ಸಂಸ್ಥೆಯೂ ಹೌದು. ರಾಜ್ಯವು ಮಾನವನನ್ನ ನೈತಿಕ ಮಾರ್ಗಕ್ಕೆ ಒಯ್ಯುವಂತ ಒಂದು ನಿಜವಾದ ಸಂಸ್ಥೆಯಾಗಿದೆ. ರಾಜ್ಯ ಏನಾಗಿತ್ರಿ, ಮಾನವನನ್ನ ನೈತಿಕ ಮಾರ್ಗಕ್ಕೆ ಕೊಂಡೊಯ್ತಕ್ಕಂತ ಒಂದು ನಿಜವಾದ ಸಂಸ್ಥೆಯಾಗಿದೆ ಅಂತ ಹೇಳ್ತಾರೆ. ಜೊತೆಗೆ ರಾಜ್ಯವು ಎಂದೂ ತಪ್ಪು ಮಾಡದ ಸರ್ವಶ್ರೇಷ್ಠ, ಸರ್ವಶಕ್ತ, ಅಪರಿಮಿತ ಅಧಿಕಾರ ಪಡೆದ ಸಂಸ್ಥೆ ಎಂದು ಹೆಗಲ್ ಅವರು ಪ್ರತಿಪಾದನೆ ಮಾಡ್ತಾರೆ. ಏನಂತ ಹೇಳ್ತಾರ್ರಿ, ರಾಜ್ಯ ಅಂತಕ್ಕಂಥದ್ದು ಸ್ಟೇಟ್ ಐತಲ್ಲ, ಇದು ಎಂದೂ ತಪ್ಪು ಮಾಡದೆ ಇರ್ತಕ್ಕಂಥ, ಸರ್ವಶ್ರೇಷ್ಠವಾಗಿರುವಂತ, ಸರ್ವಶಕ್ತವಾಗಿರುವಂತ, ಅಪರಿಮಿತ ಅಧಿಕಾರವನ್ನ ಪಡೆದಂತ ಸಂಸ್ಥೆ ಅಂತ ಹೇಳಿ. ರಾಜ್ಯವು ಸರ್ವಶ್ರೇಷ್ಠ, ಸರ್ವಶಕ್ತ, ಅಪರಿಮಿತ ಅಧಿಕಾರ ಹೊಂದಿದ ಸಂಸ್ಥೆ. ಈ ಹೇಳಿಕೆ ಯಾರದು? ನೆನಪಿಟ್ಕೋರಿ, ಹೆಗಲ್ರವರು. ಹಾಗಾಗಿ ಗಾರ್ನರ್ ಅವರು ಹೇಳ್ತಾರೆ, ಗಾರ್ನರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹೇಳ್ತಾನ್ರಿ, ಗಾರ್ನರ್ ಹೇಳ್ತಾನ್ರಿ, ಹೆಗಲ್ನ ದೃಷ್ಟಿ ಒಳಗಡೆ, ಗಾರ್ನರ್ ಹೇಳ್ತಾನೆ, ಹೆಗಲ್ನ ದೃಷ್ಟಿಯಲ್ಲಿ ರಾಜ್ಯ ದೈವಿಕವಾದದ್ದು, ಅದರಿಂದ ತಪ್ಪಾಗುವುದು ಅಸಾಧ್ಯ. ತನ್ನ ಗುರಿ ಸಾಧನೆಗಾಗಿ ವ್ಯಕ್ತಿಗಳಿಂದ ಸರ್ವತ್ಯಾಗ ಪಡೆಯಲು ಅರ್ಹತೆ ಉಳ್ಳದ್ದು. ರಾಜ್ಯವನ್ನ ಉನ್ನತ ಮಟ್ಟಕ್ಕೆ ಏರಿಸಲು ವ್ಯಕ್ತಿಗಳು ಸರ್ವತ್ಯಾಗಕ್ಕೂ ಸಿದ್ಧರಿರಬೇಕೆಂದು ಹೆಗಲ್ ಹೇಳ್ತಾನೆ. ಗಾರ್ನರ್ ಅಭಿಪ್ರಾಯ ಏನ್ ಪಡ್ತಾರು, ಹೆಗಲ್ನ ದೃಷ್ಟಿಯೊಳಗೆ ರಾಜ್ಯ ಅಂತಕ್ಕಂಥದ್ದು ಏನೈತ್ರಿ, ದೈವಿಕವಾದ, ದೇವರಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದ. ದೇವರಿಂದ ಸೃಷ್ಟಿಯಾದ ಕಾರಣಕ್ಕಾಗಿ ರಾಜ್ಯದಿಂದ ತಪ್ಪಾಗೋದಿಕ್ ಅಸಾಧ್ಯ. ತನ್ನ ಗುರಿ ಸಾಧನೆಗಾಗಿ ಅಂದ್ರ ರಾಜ್ಯದ ಗುರಿ ಸಾಧನೆಗಾಗಿ ಅಂದ್ರ ಸರ್ವರ ಕಲ್ಯಾಣವೇ ರಾಜ್ಯದ ಗುರಿ ಅಲ್ಲ, ತನ್ನ ಗುರಿ ಸಾಧನೆಗಾಗಿ ವ್ಯಕ್ತಿಗಳಿಂದ ಸರ್ವ ತ್ಯಾಗವನ್ನ ಪಡಿಲಿಕ್ಕೆ ಕೂಡ ಏನ್ರಿ, ರಾಜ್ಯ ಅರ್ಹತೆಯನ್ನ ಪಡೆದಿದೆ. ರಾಜ್ಯವನ್ನ ಉನ್ನತ ಮಟ್ಟಕ್ಕೆ ಏರಿಸಲಿಕ್ಕೆ ವ್ಯಕ್ತಿಗಳು ಏನ್ ಮಾಡ್ಬೇಕ್ರಿ, ಸರ್ವ ತ್ಯಾಗಕ್ಕೂ ಕೂಡ ಸಿದ್ಧರಿರ್ಬೇಕಂತ ಹೇಳಿ ಹೆಗಲ್ರವರು ಹೇಳ್ತಾರೆ ಅಂತಕ್ಕಂಥ ಮಾತನ್ನ ಗಾರ್ನರ್ ಅವರು ವ್ಯಕ್ತಪಡಿಸ್ತಾರೆ. ಓಕೆ, ಹೆಗಲ್ ಅವ್ರ ಮಾತಲ್ಲೇ ಹೇಳ್ಬೇಕಾಗಿತ್ತಂದ್ರ ರಾಜ್ಯದ ಅಧಿಕಾರಕ್ಕೆ ಯಾವುದೇ ಇತಿಮಿತಿಗಳಿಲ್ಲ. ಹೆಗಲ್ರವರ ಮಾತಿನಲ್ಲೇ ಹೇಳ್ಬೇಕಾಗಿತ್ತಂದ್ರ ನಾವು ರಾಜ್ಯದ ಅಧಿಕಾರಕ್ಕೆ ಯಾವುದೇ ಇತಿಮಿತಿಗಳು ಇಲ್ಲ. ರಾಜ್ಯವೇ ನೀತಿ ಮತ್ತು ಕಾನೂನುಗಳ ಜನಕವಾಗಿದೆ. ಓಕೆ, ರಾಜ್ಯ ಏನಾಗೈತ್ರಿ, ನೀತಿ ಮತ್ತು ಕಾನೂನುಗಳ ಜನಕ ಅಂತೇಳಿ ಹೆಗಲ್ರವರು ಹೇಳ್ತಾರೆ. ಮುಂದೆ ರಾಜ್ಯಕ್ಕೆ ದೇವರ ಮನ್ನಣೆ ಇದೆ, ಯಾಕಂದ್ರೆ ದೇವರಿಂದ ಸೃಷ್ಟಿಯಾಗಿದೆ ಅಂತ ಹೇಳ್ತಾನ್ರಿ. ನೆನಪಿಟ್ಕೋರ್ ನೀವು, ರಾಜ್ಯ ದೇವರಿಂದ ಸೃಷ್ಟಿಯಾಗಿದೆ ಅಂತ ಹೇಳಿ ಬೆಂಬಲಿಸ್ತಾರ, ದೈವಿಕ ಸಿದ್ಧಾಂತ ಬೆಂಬಲಿಸ್ತಾವನು ಇವನು ಕೂಡ ಹೆಗಲ್. ಹಾಗಾಗಿ ರಾಜ್ಯಕ್ಕೆ ದೇವರ ಮನ್ನಣೆ ಇದೆ. ರಾಜ್ಯದ ಕಾನೂನುಗಳನ್ನ ಪಾಲಿಸುವುದು ಅಂತ ಹೇಳಿದ್ರೆ ದೇವರ ಆಜ್ಞೆಗಳನ್ನ ಪಾಲಿಸಿದಂತೆ. ರಾಜ್ಯದ ಕಾನೂನುಗಳನ್ನ ಪಾಲಿಸುವುದೆಂದರೆ
ದೇವರ ಆಜ್ಞೆಗಳನ್ನ ಪಾಲಿಸುವುದಂತೆ. ಓಕೆ, ರಾಜದ ಆದೇಶವನ್ನ ಧಿಕ್ಕರಿಸುವುದೆಂದರೆ ದೇವರ ಆದೇಶವನ್ನ ಧಿಕ್ಕರಿಸಿದಂತೆ. ಓಕೆ, ರಾಜ್ಯದ ವಿರುದ್ಧ ಕ್ರಾಂತಿಯ ಹಕ್ಕನ್ನ ಹೆಗಲ್ ಏನ್ ಮಾಡ್ಯಾನ್ರಿ, ನಿರಾಕರಿಸಿದ್ದಾನೆ. ರಾಜ್ಯದ ವಿರುದ್ಧ ನೆನಪಿಟ್ಕೋರಿ, ಯಾಕಂತಂದಾಗ ಅದು ದೇವರಿಂದ ಸೃಷ್ಟಿಯಾಗೈತಿ. ಹಾಗಾಗಿ ನೀವು ದೇವರ ಸೃಷ್ಟಿಯಾಗಿರ್ತಕ್ಕಂಥ ಈ ರಾಜ್ಯದ ವಿರುದ್ಧ ಕ್ರಾಂತಿ ಮಾಡೋದಕ್ಕೆ ಅವಕಾಶವಿಲ್ಲ ಅಂತ ಹೇಳಿ ಹೆಗಲ್ ಏನ್ ಮಾಡ್ತಾನ್ರಿ, ರಾಜ್ಯದ ವಿರುದ್ಧ ಕ್ರಾಂತಿ ಮಾಡ್ತಕ್ಕಂಥ ಹಕ್ಕನ್ನ ನಿರಾಕರಿಸಿದ್ದಾನೆ. ಜನ ಏನ್ ಮಾಡಂಗಿಲ್ಲ, ರಾಜ್ಯದ ವಿರುದ್ಧ ಕ್ರಾಂತಿ ಮಾಡುವಂತಿಲ್ಲ. ಅದರ ಜೊತೆಗೆ ಸಮಾಜ ಮತ್ತು ರಾಜ್ಯ ಇವುಗಳ ನಡುವೆ ಯಾವ ಭೇದವನ್ನ ಹೆಗಲ್ ಮಾಡಿಲ್ಲ. ಸಮಾಜ ಮತ್ತು ರಾಜ್ಯ ಐತಲ್ಲ, ಇವೆರಡರ ನಡುವೆ ಹೆಗಲ್ ಏನ್ ಮಾಡಂಗಿಲ್ಲ, ಯಾವುದೇ ಭೇದವನ್ನ ಕೂಡ ಮಾಡೋದಿಲ್ಲ. ರಾಜ್ಯವು ಸಾರ್ವತ್ರಿಕ ಇಚ್ಛೆ, ರಾಜ್ಯ ಏನೈತಲ್ಲ ಇದು ಸಾರ್ವತ್ರಿಕ ಇಚ್ಛೆ ಹಾಗೂ ಸಾರ್ವತ್ರಿಕ ಸಂಕಲ್ಪವನ್ನ ಪ್ರತಿಬಿಂಬಿಸುತ್ತದೆ. ರಾಜ್ಯ ಏನ್ ಮಾಡ್ತೈತ್ರಿ, ಸಾರ್ವತ್ರಿಕ ಇಚ್ಛೆಯನ್ನ ಮತ್ತು ಸಾರ್ವತ್ರಿಕ ಸಂಕಲ್ಪವನ್ನ ಪ್ರತಿಬಿಂಬಿಸುತ್ತದೆ ಅಂತ ಹೇಳಿ ಹೆಗಲ್ ಅವರು ಹೇಳ್ತಾರೆ. ನೆನಪಿಟ್ಕೋರಿ. ಇದರ ಜೊತೆಗೆ ಹೆಗಲ್ ರವರು ಸರ್ವಾಧಿಕಾರತ್ವದ ಜನಕ ಎನಿಸಿಕೊಂಡಿದ್ದಾರೆ. ಹೆಗಲ್ ಅವರು ಎನಿಸಿಕೊಂಡಾರೆ, ಸರ್ವಾಧಿಕಾರತ್ವದ ಜನಕ ಎನಿಸಿಕೊಂಡಿದ್ದಾರೆ. ಈ ಹೆಗಲ್ ಪ್ರತಿಪಾದಿಸಿರುವಂತಹ ತತ್ವವು ಜರ್ಮನಿಯಲ್ಲಿ ಜನ್ಮ ತಾಳಿದ ಆದರ್ಶವಾದದ ಉನ್ನತ ಮಟ್ಟದ ವಿಚಾರವಾಗಿದೆ. ಹೆಗಲ್ ಅವರು ಏನೆನಿಸ್ಕೊಂಡಾರೆ, ಸರ್ವಾಧಿಕಾರತ್ವದ ಜನಕ ಎನಿಸಿಕೊಂಡಿದ್ದಾರೆ. ಹೆಗಲ್ ಪ್ರತಿಪಾದಿಸಿದಂತಹ ಈ ತತ್ವ ಇದಲ್ಲ, ಇದು ಜರ್ಮನಿಯಲ್ಲಿ ಜನ್ಮ ತಾಳಿರ್ತಕ್ಕಂಥ ಆದರ್ಶವಾದದ ಉನ್ನತ ಮಟ್ಟದ ವಿಚಾರವಾಗಿದೆ ಅಂತ ಹೇಳಿ. ಓಕೆ, ಅವನು ರಾಷ್ಟ್ರ ರಾಜ್ಯವನ್ನ ಮತ್ತು ಅದರ ಸಾರ್ವಭೌಮತ್ವವನ್ನ ಗಗನಕ್ಕೆ ಏರಿಸಿ ರಾಜ್ಯದ ವ್ಯಕ್ತಿತ್ವವನ್ನ ವರ್ಣಿಸಿದ್ದಾನೆ. ಹೆಗಲ್ ಏನ್ ಮಾಡ್ತಾನೆ, ರಾಷ್ಟ್ರವನ್ನ ಮತ್ತು ರಾಜ್ಯವನ್ನ ಅದರ ಸಾರ್ವಭೌಮತ್ವವನ್ನ ಏನ್ ಮಾಡೋದ್ರಿ, ಗಗನಕ್ಕೆ ಏರಿಸಿ ರಾಜ್ಯದ ವ್ಯಕ್ತಿತ್ವವನ್ನ ಏನ್ ಮಾಡಿದಾನ ಆತ, ವರ್ಣಿಸಿದ್ದಾನೆ. ಆದ್ದರಿಂದ ಹೆಗಲ್ನನ್ನ ಏನ್ ಅನ್ಬೋದ್ರಿ, ಸರ್ವಾಧಿಕಾರಿ ತತ್ವಗಳ ಪಿತಾಮಹ. ಹೆಗಲ್ನನ್ನ ಏನ್ ಅನ್ಬೋದ್ರಿ, ಸರ್ವಾಧಿಕಾರಿ ತತ್ವಗಳ ಪಿತಾಮಹ. ಇದ್ರ ಒಳಗಡೆ ವೇಸ್ಟ್ ಅಂತ ನಾನು ಯಾವ್ದನ್ನ ಕೂಡ ಹಾಕಿಲ್ಲ, ನೆನ್ಪಿಟ್ಕೋರಿ. ಇಲ್ಲಿ ಇರುವಂತ ಒಂದೊಂದು ಅಕ್ಷರಗಳು ಕೂಡ ನೀವು ಪರೀಕ್ಷೆ ಒಳಗಡೆ ಬಹಳಷ್ಟು ಹೆಲ್ಪ್ ಮಾಡ್ತಾವ. ದಯವಿಟ್ಟು ನಾವು ಯಾವ್ಯಾವ ಇಂಪಾರ್ಟೆಂಟ್ ಇದೆಲ್ಲ ಇರ್ತಕ್ಕಂಥ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್. ಇಲ್ಲಿ ಮಾರ್ಕ್ ಮಾಡಿದಾನ ನಿಮ್ ಪುಸ್ತಕ ಒಳಗಡೆ ಕವರ್ ಮಾಡ್ಕೊಂಡ್ಬಿಟ್ರೆ ಅಷ್ಟೇ ಸಾಕು, ನಾವು ಪರೀಕ್ಷೆ ಒಳಗೆ ಯಶಸ್ವಿ ಆಗ್ತೇವೆ. ಓಕೆ, ಹೆಗಲ್ ಅವರನ್ನ ಸರ್ವಾಧಿಕಾರಿ ತತ್ವಗಳ ಪಿತಾಮಹ ಅಂತ ಹೇಳಿ ಏನ್ ಮಾಡಿದ್ರಿ, ಕರೆಯಲಾಗಿದೆ. ಹೆಗಲ್ ರವರು ರಾಜ್ಯಕ್ಕೆ ಎಲ್ಲಾ ವ್ಯಕ್ತಿಗಳ ಹಾಗೂ ಸಂಘ ಸಂಸ್ಥೆಗಳ ಮೇಲೆ ಅನಿರ್ಬಂಧಿತ ಅಧಿಕಾರವಿದೆ ಎಂದು ಹೇಳಿದ್ದಾರೆ. ರಾಜ್ಯಕ್ಕೆ ಏನೈತ್ರಿ, ಎಲ್ಲಾ ವ್ಯಕ್ತಿಗಳ ಮೇಲೆ ಮತ್ತು ಎಲ್ಲಾ ಸಂಘ ಸಂಸ್ಥೆಗಳ ಮೇಲೆ ಏನೈತ್ರಿ, ಅನಿರ್ಬಂಧಿತ ಅಂದ್ರ ಅನ್ಲಿಮಿಟೆಡ್ ಏನೈತ್ರಿ ಅಧಿಕಾರ ಐತಿ ಅಂತ ಹೇಳಿ ಹೆಗಲ್ ಅವರು ಹೇಳಿದ್ದಾರೆ. ಈ ವಿಚಾರಗಳ ಪರಿಣಾಮವಾಗಿ ನಿರಂಕುಶ ಪ್ರಭುತ್ವವು ಜರ್ಮನಿಯಲ್ಲಿ ತಲೆ ಇತ್ತು. ಜರ್ಮನಿ ಒಳಗೆ ಏನಾದ್ರೂ ಅಲ್ಲಿ ನಿರಂಕುಶತ್ವ ತಲೆ ಎತ್ತಂದ್ರ ಅದಕ್ಕೆ ಕಾರಣ ಏನಂದ್ರು, ಹೆಗಲ್ ಅವರ ವಿಚಾರಧಾರೆಗಳು. ಯಾಕಂದ್ರೆ ಹೆಗಲ್ ಏನ್ ಹೇಳ್ತಾನೆ, ರಾಜ್ಯಕ್ಕೆ ಜನರ ಮೇಲೆ, ಪ್ರಜೆಗಳ ಮೇಲೆ, ಸಂಘ ಸಂಸ್ಥೆಗಳ ಮೇಲೆ, ಎಲ್ಲಾ ವ್ಯಕ್ತಿಗಳ ಮೇಲೆ ಅನಿರ್ಬಂಧಿತ ಅಧಿಕಾರವಿದೆ ಅಂತ ಹೇಳಿದ. ನೀವು ಎಲ್ಲಾ ಕ್ರಾಂತಿಗಳ ಹಿನ್ನೆಲೆಗಳನ್ನ ತೆಗೆದು ನೋಡಿದಾಗ ನೀವು ಆರ್ಥಿಕ ಕಾರಣಗಳು, ರಾಜಕೀಯ ಕಾರಣಗಳು, ಸಾಮಾಜಿಕ ಕಾರಣಗಳು, ಬೇರೆ ಬೇರೆ ಕಾರಣಗಳನ್ನೆಲ್ಲ ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಒಂದು ಪ್ರಮುಖವಾದಂತ ವಿಷಯ ಬರ್ತದೆ ಅಲ್ಲಿ ಯಾವ್ದಂದಾಗ ಬೌದ್ಧಿಕ ಕಾರಣಗಳು ಅಂತ ಹೇಳಿ. ಬೌದ್ಧಿಕ ಕಾರಣಗಳು ಅಂತ ಬರ್ತೈತೆ ಒಂದು ಕ್ರಾಂತಿಗಳ ಹಿಂದೆ. ನೀವು ಅಮೆರಿಕ ಕ್ರಾಂತಿ ತಗೋರಿ, ರಷ್ಯಾ ಕ್ರಾಂತಿ ತಗೋರಿ, ಮತ್ತೊಂದು ಬೇರೆ ಬೇರೆ ಯಾವ್ದು ತಗೊಂಡ್ರು ಕ್ರಾಂತಿಗಳ ಹಿಂದೆ ಏನ್ ಅಂದ್ರೆ ಬೌದ್ಧಿಕ ಕಾರಣಗಳದಾವ. ಹಂಗೆ ಇಲ್ಲಿ ನಿರಂಕುಶ ಪ್ರಭುತ್ವ ಅಂತಕ್ಕಂಥ ಒಂದು ಸರ್ಕಾರದ ಪದ್ಧತಿ ಜರ್ಮನಿ ಒಳಗಡೆ ಬರ್ಬೇಕಾಗಿತ್ತು, ತಲೆ ಎತ್ತಬೇಕಾಗಿತ್ತು ಅಂದ್ರೂ ಕೂಡ ಅದಕ್ಕೂ ಕೂಡ ಅದ್ರ ಹಿಂದೆ ಹೆಗಲ್ ಅಂತಕ್ಕಂಥವ್ರ ವಿಚಾರಧಾರೆಗಳಿತ್ತು. ಆ ಹೆಗಲ್ ಏನ್ ಮಾಡ್ತಿದ್ದ, ತನ್ನ ಬರವಣಿಗೆ ಮೂಲಕ, ತನ್ನ ಮಾತಿನ ಮೂಲಕ ಏನ್ ಮಾಡ್ತಿದ್ದಂದ್ರ, ರಾಜ್ಯಕ್ಕೆ ಅಪರಿಮಿತವಾದ ಅಧಿಕಾರ ಇದೆ, ಅದು ದೇವರಿಂದ ಸೃಷ್ಟಿಯಾಗಿದೆ, ರಾಜ್ಯದ ವಿರುದ್ಧ ಜನ ಏನ್ ಮಾಡಂಗಿಲ್ಲ, ದಂಗೆ ಏಳುವಂಗಿಲ್ಲ ಅಂತಕ್ಕಂತ ಮಾತನ್ನ ಹೇಳಿದ ಕಾರಣಕ್ಕೋಸ್ಕರ ಅಲ್ಲಿ ಏನಾಗಿತ್ರಿ, ಜರ್ಮನಿ ಒಳಗಡೆ ನಿರಂಕುಶ ಪ್ರಭುತ್ವ ಅಂತಕ್ಕಂಥದ್ದು ತಲೆ ಎತ್ತಿತ್ತು. ಹಾಗಾಗಿ 20ನೇ ಶತಮಾನದಲ್ಲಿ ಅಸ್ತಿತ್ವಕ್ಕೆ ಬಂದ ನಾಜಿವಾದ ಮತ್ತು ಪ್ಯಾಸಿಸ್ಟ್ ವಾದಗಳು, 20ನೇ ಶತಮಾನದಲ್ಲಿ ಅಸ್ತಿತ್ವಕ್ಕೆ ಏನ್ ಬಂದಿದ್ದಲ್ಲ ಈ ನಾಜಿವಾದ ಮತ್ತು ಫ್ಯಾಸಿಸ್ಟ್ ವಾದಗಳು ಸರ್ವಾಧಿಕಾರವನ್ನೇ ಪ್ರತಿಪಾದನೆ ಮಾಡ್ತಾವ. ಜರ್ಮನಿಯಲ್ಲಿ ಬಂದಿರತಕ್ಕಂಥ ನಾಜಿವಾದ ಮತ್ತು ಫ್ಯಾಸಿಸ್ಟ್ ವಾದಗಳು ಏನ್ ಮಾಡ್ತಾವ್ರಿ, ಸರ್ವಾಧಿಕಾರವನ್ನೇ ಪ್ರತಿಪಾದಿಸ್ತವೆ. ಅವು ಉಗ್ರ ರಾಷ್ಟ್ರೀಯತೆಯನ್ನ, ಯುದ್ಧಕ್ಕೆ ಉತ್ತೇಜನ ಕೊಡುವುದನ್ನ, ನೀತಿ ಬಾಹಿರ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಬೆಂಬಲಿಸುತ್ತವೆ.
ನಾಜಿವಾದ ಮತ್ತು ಫ್ಯಾಸಿಸ್ಟ್ ವಾದಗಳು ಏನ್ ಮಾಡ್ತಾವ್ರಿ, ಸರ್ವಾಧಿಕಾರವನ್ನ ಪ್ರತಿಪಾದಿಸುವುದರ ಜೊತೆಗೆ ಉಗ್ರ ರಾಷ್ಟ್ರೀಯತೆಯನ್ನ, ನಮ್ಮ ರಾಷ್ಟ್ರವೇ ಶ್ರೇಷ್ಠ ಜಗತ್ತಿನೊಳಗಡೆ. ಫಾರ್ ಎಕ್ಸಾಂಪಲ್, ವರ್ಲ್ಡ್ ಶುಡ್ ಬಿ ಗ್ರೇಟ್ ಜರ್ಮನೈಸೇಷನ್ ಅಂತೇಳಿ ಇವಾಗ ಒಂದು ಘೋಷಣೆ ಬರ್ತಿತ್ತಂತ್ರಿ. 1ನೇ ಮಹಾಯುದ್ಧದ ಸಂದರ್ಭದಲ್ಲಿ ಅನ್ಸುತ್ತೆ, ಬಹುಶಃ ನಮ್ಗೆ ಹೇಳ್ತಾ ಇದ್ರು ನಮ್ ಗುರುಗಳ ಪಾಠ ಹೇಳುವಾಗ. ವರ್ಲ್ಡ್ ಶುಡ್ ಬಿ ಗ್ರೇಟ್, ಜಗತ್ತಿನ ಕಲ್ಯಾಣವಾಗ್ತಕ್ಕಂಥದ್ದು ಜರ್ಮನೀಕರಣದಿಂದ ಮಾತ್ರ ಸಾಧ್ಯ. ಜರ್ಮನಿ ಸಂಸ್ಕೃತಿಯೇ ಶ್ರೇಷ್ಠ, ಜರ್ಮನಿ ಜನಾಂಗವೇ ಶ್ರೇಷ್ಠ ಅಂತ ಈ ತರ ಉಗ್ರ ರಾಷ್ಟ್ರೀಯತೆ ಅಂತಕ್ಕಂಥದ್ದು ಏನಾಗ್ತಿತ್ತು, ಯುದ್ಧಕ್ಕೆ ಉತ್ತೇಜನ ಕೊಡ್ತಿತ್ತು. ಇದರಿಂದ ನೀತಿ ಬಾಹಿರ ಅಂತಾರಾಷ್ಟ್ರೀಯ ಸಂಬಂಧಗಳಾಗ್ತಾ ಇದ್ದು. ಜಗತ್ತು ಏನಾಗ್ತಿತ್ತು ಅಂದ್ರ ಅವಸಾನದ ಅಂಚೆ ಹೋಗೋದಕ್ಕೆ ಇವರು ಕೂಡ ಕಾರಣರಾಗಿದ್ರು ಅಂತಕ್ಕಂಥದ್ದನ್ನ ನಾವು ಓದ್ತೀವಿ ಇತಿಹಾಸದೊಳಗಡೆ. ಜೊತೆಗೆ ಈ ಹೆಗಲ್ ರವರು ಪ್ರತಿಪಾದಿಸಿರ್ತಕ್ಕಂಥ ಈ ಎಲ್ಲಾ ವಿಚಾರಧಾರೆಗಳು ಪ್ರಜಾಪ್ರಭುತ್ವದ ಹಾಗೂ ವ್ಯಕ್ತಿ ಸ್ವಾತಂತ್ರ್ಯದ ವಿರುದ್ಧಿಯಾಗಿವೆ. ಯಾಕಂದ್ರೆ ಯಾವುದೇ ಕೆಟ್ಟ ಸರ್ಕಾರವನ್ನ ಜನ ಕಿತ್ತಾಕ್ಬಹುದು. ಇವತ್ತು ನಾವು ಡೆಮೋಕ್ರಸಿ ಒಳಗಡೆ ಇರೋದ್ರಿಂದ ಕೆಟ್ಟ ಸರ್ಕಾರ ಅಸ್ತಿತ್ವದಲ್ಲಿರೋದಕ್ಕೆ ಅವಕಾಶ ಕೊಡೋದಿಲ್ಲ, ಯಾಕಂದ್ರೆ ಜನ ಪ್ರತಿಭಟನೆ ಮಾಡಬಹುದು. ಹಾಗಾಗಿ ಈ ಹೆಗಲ್ ಪ್ರತಿಪಾದಿಸಿರ್ತಕ್ಕಂಥ ಏನು ವಿಚಾರಧಾರೆಗಳಿದಾವಲ್ಲ, ಎಲ್ಲಾ ವಿಚಾರಧಾರೆಗಳಿಂದ ಅವರೇ ಪ್ರಜಾಪ್ರಭುತ್ವದ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ವಿರೋಧಿಯಾಗಿದ್ದಾವೆ ಅಂತ ಹೇಳಿ. ಈ ಹೆಗಲ್ ರವರು ಅಂತಾರಾಷ್ಟ್ರೀಯ ನೀತಿ ಮತ್ತು ಸದ್ಭಾವನೆಯನ್ನ ತಿರಸ್ಕರಿಸಿದ್ದಾರೆ. ಇವರು ಅಂತಾರಾಷ್ಟ್ರೀಯ ನೀತಿಯನ್ನ ಮತ್ತು ಸದ್ಭಾವನೆಯನ್ನ ತಿರಸ್ಕರಿಸಿದ್ದಾರೆ ಅಂತ ಹೇಳಿ. ನೆಕ್ಸ್ಟ್, ಯುದ್ಧವು ಅನಿಷ್ಟವಲ್ಲ, ದೈವತ್ವವನ್ನ ಗಳಿಸಲು ರಾಜ್ಯವು ಯುದ್ಧ ಹೂಡಬೇಕಂತ ಹೇಳಿ ಏನ್ ಮಾಡ್ತಾನ್ರಿ, ಹೆಗಲ್ ರವರು ವಾದಿಸುತ್ತಾರೆ. ಯುದ್ಧ ಅಂತಕ್ಕಂಥದ್ದು ಶ್ರೇಷ್ಠ. ಇವತ್ತು ಕೂಡ ಟ್ರಂಪ್ ಅಂತವ್ರು ಇರ್ತಾರಲ್ಲ, ಯುದ್ಧವನ್ನ ವೈಭವೀಕರಿಸ್ತಕ್ಕಂಥವ್ರು. ನಮ್ಮಲ್ಲಿ ಕೂಡ ಬಹಳ ಜನ ಅದಾರ. ಯುದ್ಧ ಅಂದ್ರೆ ಏನ್ರಿ, ನಾಶ ಅಂತ ಅರ್ಥ. ನಾಶ ಅಂತ ಅರ್ಥ. ಯುದ್ಧದಿಂದ ಯಾರಿಗೆ ಅನುಕೂಲ ಇಲ್ಲ, ಮ್ಯಾಲ ಅಧಿಕಾರದ ಗದ್ದುಗೆಯಲ್ಲಿ ಇರ್ತಕ್ಕಂಥವ್ರಿಗೆ ಮಾತ್ರ ಯುದ್ಧದಿಂದ ಅನುಕೂಲ ಹೊರತು ಜನಸಾಮಾನ್ಯರು ಕಳ್ಕೊಳ್ಳೋದೇ ಜಾಸ್ತಿ. ಆದ್ರೆ ಇಂಥ ಚಿಂತಕರು, ಹೆಗಲ್ ಅಂತ ಚಿಂತಕರು ಏನ್ ಹೇಳ್ತಾರ್ರಿ, ಯುದ್ಧ ಅಂತಕ್ಕಂಥದ್ದು ಅನಿಷ್ಟವಲ್ಲ, ದೈವತ್ವವನ್ನ ಗಳಿಸ್ಲಿಕ್ಕೆ ಏನೈತ್ರಿ, ಯುದ್ಧ ಅಂತಕ್ಕಂಥದ್ದು ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಹೆಗಲ್ ಅಂತಕ್ಕಂಥವ್ರು ಹೇಳ್ತಾರೆ. ಯುದ್ಧ ಏನ್ ಮಾಡ್ತದೆ, ವ್ಯಕ್ತಿಯ ಅಹಂಕಾರವನ್ನ ನಾಶ ಮಾಡ್ತದೆ. ಯುದ್ಧ ವ್ಯಕ್ತಿಯ ಅಹಂಕಾರವನ್ನ ನಾಶ ಮಾಡ್ತದೆ ಅಂತ ಹೆಗಲ್ ಅವ್ರು ಹೇಳ್ತಾರೆ. ಜೊತೆಗೆ ಹೆಗಲ್ನ ಅಭಿಪ್ರಾಯದಲ್ಲಿ ಶಾಂತಿಯು ವ್ಯಕ್ತಿಯನ್ನ ಭ್ರಷ್ಟಾಚಾರದ ಕಡೆಗೆ ಆಕರ್ಷಿಸಿದರೆ ಯುದ್ಧವು ಅವನನ್ನ ಸನ್ಮಾರ್ಗಕ್ಕೆ ತಿರುಗಿಸುತ್ತದೆ. ಹೆಗಲ್ನ ಅಭಿಪ್ರಾಯದಲ್ಲಿ ಏನ್ರಿ, ಶಾಂತಿ ಅಂತಕ್ಕಂಥದ್ದು ವ್ಯಕ್ತಿಯನ್ನ ಭ್ರಷ್ಟಾಚಾರದ ಕಡೆಗೆ ಆಕರ್ಷಣೆ ಮಾಡಿದ್ರೆ ಯುದ್ಧ ಅವನನ್ನ ಏನ್ ಮಾಡ್ತದೆ, ಸನ್ಮಾರ್ಗಕ್ಕೆ ಏನ್ ಮಾಡ್ತದೆ, ತಿರುಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತದೆ ಅಂತ ಹೇಳ್ತಾರೋ. ಇದೆಲ್ಲವೂ ಕೂಡ ನಿಮ್ಗೆ ಹೆಗಲ್ ಬಗ್ಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್. ಇದ್ರ ಒಳಗಡೆ ನಿಮ್ಗೆ ತಥ್ಯ ಪರಾಮರ್ಶೆ ಮೇಲೆ, ಅವನು ಮತ್ತೆ ಜನರ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಅಪರಿಮಿತ ಅಧಿಕಾರಗಳ ಮೇಲೆ, ತಥ್ಯ ಪರಾಮರ್ಶೆ ಮೇಲೆ, ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಅಪರಿಮಿತ ಅಧಿಕಾರಗಳ ಮೇಲೆ, ಜನಕ್ಕೆ ಕ್ರಾಂತಿಯ ಹಕ್ಕಿ ಇಲ್ಲ ಅಂತ ಹೇಳ್ತಾರಲ್ಲ ಅದರ ಮೇಲೆ, ನೆಕ್ಸ್ಟ್ ಈ ವಾದ ಪ್ರತಿವಾದ ಸಂಯೋಗವಾದ ಅಂತ ಹೇಳ ಇದ್ರ ಮೇಲೆ, ಇದ್ರ ಜೊತೆಗೆ ಅವರ ಕೃತಿಗಳ ಮೇಲೆ ಪ್ರಶ್ನೆ ಬರ್ಬೋದು. ನೆಕ್ಸ್ಟ್ ನಿಮಗೆ ಇಲ್ಲಿ ಈ ಭಾಗದಲ್ಲಿ ಜೀವನಕ್ಕೆ ಸಂಬಂಧಪಟ್ಟಂಗ ಅದು ನಿರಂಕುಶತ್ವದ ಸಿದ್ಧಾಂತ, ಆಧ್ಯಾತ್ಮ ವಿದ್ಯೆ ಸಿದ್ಧಾಂತ, ತತ್ವ ಜ್ಞಾನ ಸಿದ್ಧಾಂತ, ರಾಜ್ಯದ ಶ್ರೇಷ್ಠ ಸಿದ್ಧಾಂತ, ಇದ್ರ ಬಗ್ಗೆ ಕೇಳ್ಬೋದು ನಿಮ್ಗೆ. ತತ್ವಜ್ಞಾನಿಗಳ ರಾಜ್ಯ, ದೊರೆಗಳ ತತ್ವಜ್ಞಾನಿ, ತತ್ವ ಪರಾಮರ್ಶ ಸಿದ್ಧಾಂತ, ಇವೆಲ್ಲ ಭಾಗದಿಂದ ನಿಮ್ಗೆ ಪ್ರಶ್ನೆಗಳು ಬರುವಂತ ಸಾಧ್ಯತೆಗಳು ಇರ್ತಾವ. ಹಾಗಾಗಿ ಇದನ್ನ ಮುಂದಿಟ್ಕೊಂಡು ನೀವು ಈ ಸ್ಲೈಡ್ ಅನ್ನ ಒಂದು ಮುಂದಿಟ್ಕೊಂಡು ನಿಮ್ಮ ಪುಸ್ತಕ ಒಳಗಡೆ ಇದ್ರೊಳಗಡೆ ಯಾವ ಮಾರ್ಕ್ ಮಾಡಿದಾನಲ್ಲ ಅವೆಲ್ಲವೂ ಕೂಡ ಪರೀಕ್ಷೆಗೆ ಇಂಪಾರ್ಟೆಂಟ್. ಅವನ್ನ ನೀವು ಚೆನ್ನಾಗಿ ಸ್ಟಡಿ ಮಾಡಿದ್ರೆ ನೀವು ಪರೀಕ್ಷೆ ಒಳಗಡೆ ಯಶಸ್ಸನ್ನ ಗಳಿಸೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಆ ನಿಟ್ಟಿನೊಳಗಡೆ ನೀವೆಲ್ಲರೂ ಕೂಡ ಸಿದ್ಧತೆಯನ್ನ ಮಾಡ್ಕೋರಿ ಅಂತ ಹೇಳ್ತಾ ಇವತ್ತಿನ ತರಗತಿ, ಯಾಕಂದ್ರೆ ಸ್ವಲ್ಪ ನಮ್ ಕಡೆ ಮಳೆ ವಾತಾವರಣ ಜಾಸ್ತಿ ಆಗ್ಬಿಟ್ಟೈತ್ರಿ, ಹಾಗಾಗಿ ನಾನು ಒಂದ್ ಸ್ವಲ್ಪ ಬೇಗ ತರಗತಿನ ತಗೋಬೇಕಾಯ್ತಾ. ಇವತ್ತಿನ ಈ ತರಗತಿಯಲ್ಲಿ ಮುಗಿಸಿ ನಾಳೆ ಮುಂದಿನ ತರಗತಿ ಒಳಗಡೆ ನೀವು ಮತ್ತೆ ಸಿಗ್ತೀನಿ ಅಂತಕ್ಕಂಥ ಮಾತು ಹೇಳಿ ಇವತ್ತಿನ ತರಗತಿಯನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಏನಾದ್ರು ಡೌಟ್ಸ್ ಇದ್ರ ದಯವಿಟ್ಟು ವಾಟ್ಸ್ಆಪ್ ಒಳಗಡೆ ಮೆಸೇಜ್ ಹಾಕ್ರಿ. ಎಲ್ರಿಗೂ ಕೂಡ ಧನ್ಯವಾದಗಳು.